ಮಾಡ್ರಿ. ಈಗ 60 ಕಿಮಿ ಗಂಟೆಗೆ 30 ಮೀಟರ್ ಸೆಕೆಂಡ್, ಇವುಗಳಲ್ಲಿ ಯಾವುದು ಹೆಚ್ಚು? ಈ ಸದ್ಯಕ್ಕೆ ಇದೊಂದು ಮೀಟರ್ ಸೆಕೆಂಡ್ ಇದ್ದದ್ದು ಕಿಲೋಮೀಟರ್ದಾಗ ಮಾಡಿಕೊಡ್ರಿ. ಇದು 80 ಕಿಲೋಮೀಟರ್ ಇದ್ದದ್ದನ್ನು ಇದು 20 ಮೀಟರ್ ಸೆಕೆಂಡಿಂದ ಇದನ್ನು ಗಂಟೆ ಕಿಲೋಮೀಟರ್ ಪ್ರತಿ ಕಿಲೋಮೀಟ್ರ್ ಗಂಟೆಗೆ ಮಾಡ್ಕೊರಿ. ಯಾವ್ದು ದೊಡ್ಡದಾಗ್ತದೆ ಅದು ಹೆಚ್ಚು. ಇದು ಹೆಚ್ಚಾದ್ರೆ ಇದನ್ನು ಹೆಚ್ಚು ಬರೀರಿ, ಇದು ಹೆಚ್ಚಾದ್ರೆ ಇದನ್ನು ಹೆಚ್ಚು ಬರೀರಿ. ನೋಡಿರಿ, ಒಂದು ಲೆಕ್ಕ ತಿಳಿಸ್ತೀನಿ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 80 ಕಿಮಿ ಗಂಟೆಗೆ ಇದು 60 ಕಿಮಿ ಗಂಟೆಗೆ ಅಥವಾ 30 ಮೀಟರ್ ಸೆಕೆಂಡಿಗೆ ಇವುಗಳಲ್ಲಿ ಯಾವುದು ಹೆಚ್ಚು? ಈ ಒಂದು ರೀತಿ ಹೇಳ್ಬೇಕಾದ್ರೆ ಇದು ನೋಡಿ, 60 ಕಿಮಿ ಪ್ರತಿ ಗಂಟೆಗೆ ಇದಿರಲಿ. ಅದೇನದ 30 ಮೀಟರ್ ಪ್ರತಿ ಸೆಕೆಂಡಿಗೆ. ಗಂಟೆ ವೇಗ ಬರೋಬರಿ ಇದು ತಗೋಬೇಕಲ್ಲ ನೀವು. ಗಂಟೆಯ ವೇಗ ಬರೋಬರಿ ಮೀಟರ್ ಗುಂಡ್ಲೆ ಮ್ಯಾಲ 18 ತಳಗ 5. ಮೀಟ್ರ್ ಎಷ್ಟದದು? 30 ಅದ. ಮ್ಯಾಲ 18 ತಳಗ 5. 5 ಒಂದಲೇ 5 ಆರ್ಲೆ 18 ಆರ್ಲೆ 108 ಕಿಮಿ ಅಂದ್ರೆ ಹೆಚ್ಚಾಯ್ತು. ನೋಡ್ರಿ ಹೆಂಗೆ ಹಚ್ಕೋಬೇಕನ್ನೋದು ನೋಡ್ರಿ. ಹಿಂಗೆ ಪರಿವರ್ತನೆ ಮಾಡ್ಕೊಂಡ್ರಿ. ಈಗ 108 ಕಿಮಿ ಪ್ರತಿ ಗಂಟೆಗೆ. ಇದು ಏನದ 60 ಕಿಮಿ ಅದ ಗಂಟೆಗೆ, ಇದು 108 ಕಿಮಿ ಅದ. ಆದ್ದರಿಂದ ಉತ್ತರ ಆನ್ಸರ್ 30 ಮೀಟರ್ ಪ್ರತಿ ಸೆಕೆಂಡಿನ ವೇಗ ಹೆಚ್ಚು. ಇಷ್ಟು ಸರಳ. ನೀವು ಗಣಿತ ಕಲಿತ್ರೆ ಯಾವುದೂ ಉಳಿಯಂಗಿಲ್ಲ ನಿಮಗೆ. ಏನಾರ ಕ್ವೆಸ್ಟ್ ಮಾಡಿದ ಕ್ವಶನ್ ಪೇಪರ್ದಾಗ ಹೊಸ ಬಂದು ಅಂದ್ರೆ ಅಷ್ಟೊಂದು ಮಾಡಕ್ಕಂತಾರೆ. ಇವೇನು ಇದು ಬೇಸಿಕ್ ಮ್ಯಾಥ್ಸ್ ಅಂತಾರೆ. ಇವಕ್ಕೆಲ್ಲ ಇದೊಂದು ಬಿಟ್ಟು ಏನೋ ಆಡಲಿಕ್ಕೆ ಬರೋದಿಲ್ಲ ಅವಕ್ಕೆ. ನೋಡಿ, ಅದನ್ನು ನಾವು ತಿಳಿಸಿ ಅದನ್ನು ನೀವು ಮಾಡಿರಿ. ಮಾಡೋದಾಯ್ತಲ್ಲ, ವಿಡಿಯೋ ದೊಡ್ಡ ಆಗ್ತಾವೆ. 80 ಕಿಮಿ ಪರ್ ಗಂಟೆಗೆ ಇದು ಒಂದು ಭಾಗ. ಅದು 20 ಮೀಟರ್ ಪ್ರತಿ ಸೆಕೆಂಡಿಗೆ. ಗಂಟೆ ವೇಗ ಬರೋಬರಿ ಗಂಟೆ ವೇಗ ತಕ್ಕೋಬೇಕು ನೀವು. ಮೀಟರ್ ಅಲ್ಲಿ ಗಂಟೆ ವೇಗ ತೆಗಿಬೇಕಾದ್ರೆ ಮೀಟ್ರ್ ಕೊಟ್ಟೇ ಇರ್ತಾನೆ. ಮ್ಯಾಲೆ 18 ತಳಗ 5. ನೋಡಿ, ಮೀಟ್ರ್ ಎಷ್ಟದ ನೋಡ್ರಿ, 20 ಅದ. ಗುಂಡ್ಲೆ ಮ್ಯಾಲೆ 18 ತಳಗ 5. ತಿಳಿತಿಲ್ಲ? 5 ಒಂದಲೇ 5 ನಾಲ್ಕಲೆ 18 ನಾಲ್ಕಲೆ 72 ಕಿಮಿ ಪರ್ ಗಂಟೆಗೆ. ಯಾವ್ದು ಹೆಚ್ಚಾಗ್ತಿ? ಈಗ 80 ಕಿಮಿ ವೇಗ ಹೆಚ್ಚು. ಆನ್ಸರ್ 80 ಕಿಮಿ ಪರ್ ಗಂಟೆಗೆ ಹೆಚ್ಚು. ಉತ್ತರ ಹೆಂಗೆ ಹಾಕಬಹುದು ನೋಡಿ. ತಿಳಿತಲ್ಲ? ಈ ಭಾಗ ಸರಿಯಾಗಿ ತಿಳ್ಕೊಂಡ್ರೆ ನೀವು. ಈಗ ಸಮಯದ ಲೆಕ್ಕಗಳು ಏನಂತಾರೆ? ಬೇಸಿಕ್ ಅಂತಾರೆ. ಈ ಬೇಸಿಕ್ ಕಲಿಬೇಕು ನೀವು ಯಾವಾಗಲಿ. ಮುಂದೆ ಕ್ವಶನ್ ಪೇಪರ್ದಾಗ ಏನಿರ್ತಾವೆ, ಥಿಂಕಿಂಗ್ ಪವರ್ ಲೆಕ್ಕ ಇರ್ತಾವೆ. ಅದನ್ನು ನಾವು ನಿಮಗೆಲ್ಲ ತಿಳಿಸಿ ಹೇಳ್ತೀವಿ. ಇವುಗಳನ್ನು ಹೆಚ್ಚು ರಿವಿಷನ್ ಮಾಡಿರಿ, ನೋಡ್ಕೋರಿ. ನಾ ಎಲ್ಲ ತಿಳಿಸಿ ಹೇಳಿದ್ರು ಸಾಕಷ್ಟು ನಿಮಗೆ. ಈ ದೂರ ವೇಗ ಕಾಲಗಳ ಗಣಿತ ತಿಳ್ಕೊಂಡ್ರೆ ಮುಂದೆ ಸರಾಸರಿ ತಲುಪಿದ ಸಮಯ ಮುಂದೆ ನಾನು ನಂಬರ್ದಾಗ ಬರ್ತಾವೆ.